ಕಳ್ಳರ ಕಾಟಕ್ಕೆ ಇಡೀ ಗ್ರಾಮವೇ ಶಾಕ್. ಕಡೂರು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಸರಣಿ ಮನೆಗಳ್ಳತನ. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಮಧ್ಯರಾತ್ರಿ 9 ಮನೆಗಳಲ್ಲಿ ಕಳ್ಳತನ ಆಗಿರುವಂಥದ್ದು. ಹಲವು ದಿನಗಳಿಂದ ಬೀಗ ಹಾಕಿದ ಮನೆಗಳಲ್ಲಿ ಕಳ್ಳತನ ಆಗಿರುವಂಥದ್ದು. ಕಳ್ಳರ ಕಾಟಕ್ಕೆ ಇಡೀ ಗ್ರಾಮವೇ ಕೂಡ ಶಾಕ್ ಆಗಿರುವಂಥದ್ದು. ಕಡೂರು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಈ ಒಂದು ಸರಣಿ ಮನೆಗಳ್ಳತನ ಆಗಿರುವಂಥದ್ದು. ಚಿಕ್ಕಮಗಳೂರು ಎಲ್ಲಿಯಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ 9 ಮನೆಗಳಲ್ಲಿ ಕಳ್ಳತನ ಆಗಿರುವಂಥದ್ದು. ಅದೇ ಹಲವು ದಿನಗಳಿಂದ ಬೀಗ ಹಾಕಿದ್ದ ಮನೆಗಳಲ್ಲಿ ಕಳ್ಳತನ ಅಂದ್ರೆ ಬಹಳಷ್ಟು ದಿನಗಳಿಂದ ನೋಡಿರ್ತಾರೆ ಕಳ್ಳತನ ಮಾಡೋರು ಕೂಡ. ಅಂದ್ರೆ ಕಂಟಿನ್ಯೂಸ್ ಆಗಿ ಬೀಗನೆ ಹಾಕಿದೆಯಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು ಘಟನೆ ನಡೆದಿರುವಂಥದ್ದು. ಸಾಕರಾಯಪಟ್ಟಣ ಪೊಲೀಸರಿಂದ ತನಿಖೆ ಕೂಡ ಆರಂಭವಾಗಿದೆ. ಒಂದೇ ದಿನ 9 ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು. ಇಡೀ ಗ್ರಾಮವೇ ಕಳ್ಳರ ಕಾಟದಿಂದ ಶಾಕ್ ಆಗಿರುವಂಥದ್ದು. ಆ ಗ್ರಾಮದಲ್ಲಿ ಬಹಳಷ್ಟು ಜನ ಈ ತರ ಕಳ್ಳ ಅಂದ್ರೆ 9 ಮನೆಗಳಿಗೆ ಆಗಿರುವಂಥದ್ದು. ಕಳ್ಳರ ಕಾಟಕ್ಕೆ ಇಡೀ ಗ್ರಾಮವೇ ಕೂಡ ಶಾಕ್ ಆಗಿರುವಂಥದ್ದು. ಯಾಕಂದ್ರೆ 9 ಮನೆ ಅಂದ್ರೆ ಸುಮ್ಮನೆನಾ ಅದು? ಕಡೂರು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಒಂದು ಸರಣಿ ಮನೆಗಳ್ಳತನ ನಡೆದಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಗ್ರಾಮ. ನಿನ್ನೆ ಮಧ್ಯರಾತ್ರಿ 9 ಮನೆಗಳಲ್ಲಿ ಕಳ್ಳತನ ಆಗಿರುವಂಥದ್ದು. ಅದು ನೋಡ್ರಿ, ನಿನ್ನೆ ಮಧ್ಯರಾತ್ರಿ ಸುಮಾರು 1 ರಿಂದ 2 ಗಂಟೆ ಆ ಟೈಮಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಯಾಕಂದ್ರೆ ಆಗ ಯಾರು ಕೂಡ ಎಚ್ಚರಿಕೆ ಇರೋದಿಲ್ಲ, ಜನಗಳು ಕೂಡ ಅಷ್ಟೊಂದು ಅಡ್ಡಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಳ್ಳತನ ನಡೆದಿರುವಂಥದ್ದು. ಏನಾದ್ರು ಕಳ್ತನ ಆಗಿದ್ಯಾ? ಒಳಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಪೊಲೀಸ್ನವ್ರು ಬರ್ಲಿ ಅಂತ. ಇದೇ ಮನೆ ಹೊಡ್ತಿರೋದ ಮುಡ್ಡಣ? ಹೇಗೆ ಇಲ್ಲಿ ನೋಡಪ್ಪ, ಇದು ಯಾರ ಮನೆ? ಇದು ಯಾವ ಊರ್ನವ್ರು ಇವರು? ಯಾವ ಊರಿದು? ಸರಿ, ಏನಾಗಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ? ಈ ಮನೇಲಿ ಎಷ್ಟು ಕಳ್ತನ ಆಗಿದೆ ಅಂತ? ಎಸ್, ನೀವು ದೃಶ್ಯಾವಳಿಲಿ ಗಮನಿಸ್ತಿದ್ದೀರಾ ಯಾವ ರೀತಿಯಾಗಿ ಒಂದು ಕಳ್ಳತನ ನಡೆದಿರುವಂಥದ್ದು. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೇವನೂರು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ 9 ಮನೆಗಳಲ್ಲಿ ನೋಡ್ರಿ, ಅದು ಕಂಟಿನ್ಯೂಸ್ ಆಗಿ ಬೀಗ ಹಾಕಿದ ಮನೆಗಳಲ್ಲೇ ಇವರು ಒಂದು ಕಳ್ಳರು ಪ್ಲಾನ್ ಮಾಡಿರುವಂಥದ್ದು. ಅಂದ್ರೆ ಒಂದಷ್ಟು ಅಬ್ಸರ್ವೇಷನ್ ಕೂಡ ಮಾಡಿರ್ತಾರೆ, ಈ ತರ ಹಿಂಗಿರ್ಬೋದಾ ಅಂತ. ಅದರಲ್ಲೂ ಮಧ್ಯರಾತ್ರಿನೇ ಸ್ಕೆಚ್ ಹಾಕಿರುವಂಥದ್ದು. ಅಂದ್ರೆ ಆ ಟೈಮಲ್ಲಿ ಯಾರು ಇರೋದಿಲ್ಲ. ಆ ಕಾರಣಕ್ಕಾಗಿ ಸರಿಸುಮಾರು 9 ಮನೆಗಳಿಗೆ ಕನ್ನ ಹಾಕಿರುವಂಥದ್ದು. ಬಹಳಷ್ಟು ಚಿನ್ನ ಆಭರಣ ಆಗಿರ್ಬೋದು, ಏನೇನಿದೆ ಅದೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಈ ಬಡವ್ರ ಮನೆ ಕೂಡ ಇದೆ, ನೋಡಕ್ ಬಡವ್ರ ಮನೆ ತರ ಕಾಣಿಸುತ್ತೆ. ಆದ್ರೂ ಕೂಡ ಈ ತರದೆಲ್ಲ ಮನೆಗಳಲ್ಲಿ ನೋಡಿ, ಅದರಲ್ಲೂ 9 ಮನೆ ಅಂದ್ರೆ ಸುಮ್ಮನೆ ಅಲ್ಲ, ಎಷ್ಟೊಂದು ಜನರ ಮನೆ ಅಂದ್ರೆ ಅಷ್ಟು ಎಷ್ಟು ಟೈಮ್ ತಗೊಂಡ್ರು, ಯಾವ ರೀತಿಯಾಗಿ ಪ್ಲಾನ್ ಹಾಕಿದ ಆ ಕಳ್ಳ ಅನ್ನುವಂಥದ್ದು ನೀವು ನೋಡ್ಬೋದು. ಜೊತೆಲಿ ಎಲ್ಲರೂ ಕೂಡ ಬಹಳಷ್ಟು ಜನ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಲಿ. ಇರುವಂತಹ ಮನೆಯಲ್ಲಿರುವಂತಹ ಸಾಮಾನೆಲ್ಲವೂ ಕಿತ್ತಾಕಿ, ಬಟ್ಟೆಗಳೆಲ್ಲವೂ ಕೂಡ ಕಿತ್ತಾಕ್ಬಿಟ್ಟು, ಏನು ಅಲ್ಲಿ ಸಿಗುವಂತಹ ಅಂದ್ರೆ ಅಟ್ಲೀಸ್ಟ್ ನಮಗೇನೋ ಒಂದು ಚಿನ್ನ ಆವರಣ ಕೂಡಿಟ್ಟುವಂತಹ ಒಂದಷ್ಟು ಹಣನಾದ್ರೂ ಸಿಗ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಇದನ್ನ ಮಾಡಿರುವಂಥದ್ದು, ಕಳ್ತನ ಮಾಡಿರುವಂಥದ್ದು. ಒಂದು ದಿನ 9 ಮನೆಗಳಿಗೆ ಕನ್ನ ಹಾಕಿದ್ರೆ ನೋಡ್ರಿ ಕಳ್ಳರು. ಇಡೀ ಗ್ರಾಮವೇ ಕಳ್ಳರ ಕಾಟದಿಂದ ಶಾಕ್ ಆಗಿದ್ದಾರೆ. ಏನಪ್ಪಾ ಇದು ಹಿಂಗೆ ಅನ್ನುವಂತಹ ಕಾರಣಕ್ಕೆ